ನಮಸ್ಕಾರ. ನ್ಯೂಸ್ ಅಟ್ 1 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೋಸ್ತಿ ನಾಯಕರಿಗೆ ಶುರುವಾಗಿದೆ ಹೊಸ ಸಂಕಟ. ಕಾಂಗ್ರೆಸ್ಗೆ ರೆಡ್ಡಿ, ಜೆಡಿಎಸ್ಗೆ ವಿಶ್ವನಾಥ್ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ. ನಾಯಕರು ಬೇರೆ ಬೇರೆ, ಟಾರ್ಗೆಟ್ ಮಾತ್ರ ಸಿದ್ದು ಅಂಡ್ ಟೀಮೇ ಆಗಿದೆ. ಇಲ್ಲಿ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿ ಅವರು, ಜೆಡಿಎಸ್ಗೆ ವಿಶ್ವನಾಥ್ ಅವರ ಸಂಕಷ್ಟ ಎದುರಾಗಿರುವಂತದ್ದು. ಇವರಿಬ್ಬರ ಟಾರ್ಗೆಟ್ ಮಾತ್ರ ಒಂದೇ, ಅದು ಸಿದ್ದರಾಮಯ್ಯ ಮತ್ತು ಟೀಮ್. ಮೂಲ ಕಾಂಗ್ರೆಸ್ಸಿಗರ ನಿರ್ಲಕ್ಷ್ಯ ಅಂತಾರೆ ರಾಮಲಿಂಗಾರೆಡ್ಡಿ ಅವರು. ಮೂಲ ಕಾಂಗ್ರೆಸ್ಸಿಗರ ನಿರ್ಲಕ್ಷ್ಯ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ನಿನ್ನೆ ಮೊನ್ನೆ ಬಂದಿರುವಂತಹ ನಾಯಕರಿಗೆ ಆದ್ಯತೆ ಅಂತ ಕಿಡಿಕಾರಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧನೇ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮೊನ್ನೆ ಬಂದಿರುವಂತಹ ನಾಯಕರಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ ಮೊನ್ನೆ ಬಂದಂತಹ ನಾಯಕರು ಕಾಂಗ್ರೆಸ್ನಲ್ಲಿ ಮೆರಿತಾ ಇದ್ದಾರೆ ಎನ್ನುವ ಮೂಲಕ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಶ್ವನಾಥ್ ಅವರು ರಾಜೀನಾಮೆಯನ್ನ ಕೊಟ್ಟರು. ವಿಶ್ವನಾಥ್ ಅವರ ಟಾರ್ಗೆಟ್ ಕೂಡ ಇದೇ ಸಿದ್ದರಾಮಯ್ಯ ಅವರು. ಸಮನ್ವಯ ಸಮಿತಿ ಸಿದ್ದು ಕೈಗೊಂಬೆ ಅಂತ ಕೂಡ ವಿಶ್ವನಾಥ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪತ್ರದಲ್ಲೂ ಕೂಡ, ಹಾಗೆ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟು ವಿಶ್ವನಾಥ್ ಅವರು ಈ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪವನ್ನ ಮಾಡಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ಟಾರ್ಗೆಟ್ ಕೂಡ ಇದೇ ಸಿದ್ದರಾಮಯ್ಯ ಮತ್ತು ಅವರ ಟೀಮ್. ನೋಡ್ತಾ ಇದೀವಿ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಮೂಲ ವರ್ಸಸ್ ವಲಸಿಗ, ಕಾಂಗ್ರೆಸ್ಸಿಗ ಅನ್ನುವ ರೀತಿಯಲ್ಲಿ ನಾಯಕರು ಮಾತನಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ರಾಜೀನಾಮೆಯನ್ನ ನೀಡಿದ್ರು. ಇವರಿಬ್ಬರ ಟಾರ್ಗೆಟ್ ಒಂದೇ ಆಗಿತ್ತು, ಅದು ಸಿದ್ದರಾಮಯ್ಯ. ಸಮನ್ವಯ ಸಮಿತಿ ಅಧ್ಯಕ್ಷರು, ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಇವರಿಬ್ಬರೂ ಕೂಡ ಮಾತನಾಡಿ ತಮ್ಮ ಅಸಮಾಧಾನ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಭಾಳ ಹಿಂದೆ ಹೇಳಿದ್ದೆ, ಈ ಪಿಕ್ ಆ್ಯಂಡ್ ಚೂಸ್ ಅಂತ. ಅವ್ರು ಬೇಕಾಗಿರೋರು ಮಾಡ್ಕೊಳ್ತಾರೆ, ನಮ್ಮಂಥವ್ರನ್ನ ಬಿಟ್ಬಿಡ್ತಾರೆ. ಈಗ ನಾವೆಲ್ಲ ಮೊದಲಿಂದಲೂ ಕಾಂಗ್ರೆಸ್ನಲ್ಲಿದ್ದಂಥವ್ರು. ನಮಗಿಂತ ಹೆಚ್ಚು ಆದ್ಯತೆ ಬೇರೆ ಪಕ್ಷದಿಂದ ಬಂದವರು ಕೊಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಏನಾಗಿದೆ ನೋಡಿ, ಇಂಡಿಪೆಂಡೆಂಟ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅವರೆಲ್ಲ ಮನೆ ಪಕ್ಷದ ವಿರುದ್ಧ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮಾಡಿದ್ದಂಥವ್ರು. ಇನ್ನು ಕೆಲವರಿಗೆ ಪಕ್ಷದಲ್ಲಿ ಇಲ್ಲಿ ಸಮಾಧಾನ ಇಲ್ಲ ಅಂತ ಬೇರೆ ಪಕ್ಷಗಳ ಜೊತೆ ಕಾಂಟ್ಯಾಕ್ಟ್ ಇದ್ದಂಥವ್ರಿಗೂ ಕೂಡ ಮನ್ನಣೆ ಕೊಡ್ತಾ ಇದ್ದಾರೆ. ಈ ನಾವೇನಾದರೆ ಮೊದಲಿಂದಲೂ ಪಕ್ಷದಲ್ಲಿದ್ದಂಥವ್ರು, ಪಕ್ಷದಲ್ಲೇ ಪಕ್ಷದ ಜೊತೆನೇ ಬೆಳೆದಂಥವ್ರು, ನಮಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಿರೋದು, ನಾನೊಬ್ಬನಿಗೆ ಅಂತಲ್ಲ, ಇನ್ನೂ 4 ಜನ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಿರೋದು ನನಗೇನೋ ಸಮಾಧಾನ ಬರಲಿಲ್ಲ. ಇದು ನಾನು ಭಾಳ ಹಿಂದೆ ಹೇಳಿದ್ದೆ, ಈ ಪಿಕ್ ಆ್ಯಂಡ್ ಚೂಸ್ ಅಂತ. ಅವ್ರು ಬೇಕಾಗಿರೋರು ಮಾಡ್ಕೊಳ್ತಾರೆ, ನಮ್ಮಂಥವ್ರನ್ನ ಬಿಟ್ಬಿಡ್ತಾರೆ. ಈಗ ನಾವೆಲ್ಲ ಮೊದಲಿಂದಲೂ ಕಾಂಗ್ರೆಸ್ನಲ್ಲಿದ್ದಂಥವ್ರು. ನಮಗಿಂತ ಹೆಚ್ಚು ಆದ್ಯತೆ ಬೇರೆ ಪಕ್ಷದಿಂದ ಬಂದವರು ಕೊಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಏನಾಗಿದೆ ನೋಡಿ, ಇಂಡಿಪೆಂಡೆಂಟ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅವರೆಲ್ಲ ಮನೆ ಪಕ್ಷದ ವಿರುದ್ಧ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮಾಡಿದ್ದಂಥವ್ರು. ಇನ್ನು ಕೆಲವರಿಗೆ ಪಕ್ಷದಲ್ಲಿ ಇಲ್ಲಿ ಸಮಾಧಾನ ಇಲ್ಲ ಅಂತ ಬೇರೆ ಪಕ್ಷಗಳ ಜೊತೆ ಕಾಂಟ್ಯಾಕ್ಟ್ ಇದ್ದಂಥವ್ರಿಗೂ ಕೂಡ ಮನ್ನಣೆ ಕೊಡ್ತಾ ಇದ್ದಾರೆ. ಈ ನಾವೇನಾದರೆ ಮೊದಲಿಂದಲೂ ಪಕ್ಷದಲ್ಲಿದ್ದಂಥವ್ರು, ಪಕ್ಷದಲ್ಲೇ ಪಕ್ಷದ ಜೊತೆನೇ ಬೆಳೆದಂಥವ್ರು, ನಮಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಿರೋದು, ನಾನೊಬ್ಬನಿಗೆ ಅಂತಲ್ಲ, ಇನ್ನೂ 4 ಜನ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಿರೋದು. ಸಮನ್ವಯ ಸಮಿತಿಯಲ್ಲಿ ಜಾತ್ಯತೀತ ಜನತಾದಳದ ಅಧ್ಯಕ್ಷನಾದ ನನಗೆ ಅವಕಾಶವನ್ನೇ ನೀಡಲಿಲ್ಲ. ಸಮನ್ವಯ ಸಮಿತಿ ಸಿದ್ದರಾಮಯ್ಯನವರ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸಬೇಕಾದ ಪರಿಸ್ಥಿತಿ ಸೃಷ್ಟಿಯಾಯಿತೆ ಹೊರತು ಸೌಹಾರ್ದಯುತ ವಾತಾವರಣದಲ್ಲಿ ನಿರಾತಂಕವಾಗಿ ಸರ್ಕಾರವನ್ನು ನಡೆಸಿಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನ ನಡೆಯಲೇ ಇಲ್ಲ. ಪಕ್ಷದ ಅಧ್ಯಕ್ಷನಾದ ನನಗಾಗಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರವರಾಗಲಿ,
ಸಮನ್ವಯ ಸಮಿತಿಯಲ್ಲಿ ಧ್ವನಿಯೇ ಇಲ್ಲದಂತಾಯಿತು. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಡಿಸಿಪ್ಲಿನ್ ಸೋಲ್ಜರ್, ಶಿಸ್ತಿನ ಸಿಪಾಯಿ. ಆದರೆ ಇವರು ನೋಟಿಸ್ ಬಗ್ಗೆ ಹೇಳ್ತಾ ಇದಾರಲ್ಲ, ಯಾವ ನೋಟಿಸ್ ಅಮ್ಮ? ನೋಟಿಸ್ ಮೊದಲೇ ಕೋಲಾರ್ನಲ್ಲಿ ಒಬ್ಬ ದಲಿತ ಎಂಪಿಗೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಮುನಿಯಪ್ಪ ಅವ್ರಿಗೆ ಸೋಲಿಸ್ತಾರಲ್ಲ, ನಮ್ಮ ಪಕ್ಷದ ಶಾಸಕರು, ನಮ್ಮ ಪಕ್ಷದ ನಾಯಕರು, ಅವ್ರದ್ದೇ ಮೊದಲೇ ನೋಟಿಸ್ ಕೊಡಲಿ ಅಮ್ಮ. ನಮ್ಮ ಪಕ್ಷದ ಕೆಲವು ನಾಯಕರು ಇಡೀ ದೇಶದಲ್ಲಿ ಮೊದಲೇ ಬಾರಿಗೆ ಒಬ್ಬ ಕನ್ನಡಿಗ ದೇಶದ ಪ್ರಧಾನಮಂತ್ರಿ ಆಗ್ತಾನೆ, ಸನ್ಮಾನ್ಯ ದೇವೇಗೌಡರು. ನಾಚಿಕೆ ಇಲ್ದಂಗೆ ಸನ್ಮಾನ್ಯ ದೇವೇಗೌಡರಿಗೆ ಸೋಲಿಸ್ತಾರಲ್ರಿ ಇವರೆಲ್ಲ. ಯಾರು? ನಮ್ಮವರೇ. ಯಾಕೆ ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕಳಿಸಲ್ಲ? ನಮ್ಮ ಪಕ್ಷದ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ನೋಡ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಮೂಲ ವರ್ಸಸ್ ವಲಸಿಗ ಎಂಬ ಕೂಗು ಮತ್ತೊಮ್ಮೆ ಎದ್ದೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು, ಹಾಗೆ ರೋಷನ್ ಬೇಗ್ ಅವರು, ಸಿದ್ದರಾಮಯ್ಯನವರ ಸೇರಿದಂತೆ ವಲಸಿಗ ಕಾಂಗ್ರೆಸ್ಸಿಗರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದ್ ಕಡೆ ವಿಶ್ವನಾಥ್ ಅವರು ಕೂಡ ಇಲ್ಲಿ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನುವ ಸಂಚು ನಡೀತಾ ಇದೆಯಾ ಅಂತ. ಖಂಡಿತವಾಗಿಯೂ ಪೃಥ್ವಿರಾಜ್, ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ಬೆಳವಣಿಗೆ ನೋಡಿದ್ರೆ ಮತ್ತು JDS ನಲ್ಲಿ ನಡೀತಾ ಇರತಕ್ಕಂಥ ಒಂದು ಬೆಳವಣಿಗೆ ನೋಡಿದ್ರೆ ಎಲ್ಲ ಮುಖಂಡರ ಒಂದು ಟಾರ್ಗೆಟ್ ಕೂಡ ಸಿದ್ದರಾಮಯ್ಯ ಆಗಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ, ಹಿರಿಯ ಮುಖಂಡರಾಗಿರ್ತಕ್ಕಂಥ ರೋಷನ್ ಬೇಗ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು ಮತ್ತು HK ಪಾಟೀಲ್ ಸೇರಿದಂತೆ ಇತರೆ ಹಿರಿಯರೇನಿದ್ದಾರೆ ಇವರ ಟಾರ್ಗೆಟ್ ಕೂಡ ಸಿದ್ದರಾಮಯ್ಯರವರ ದುರಹಂಕಾರದಿಂದಲೇ ಪಕ್ಷ ಈ ರೀತಿ ಸೋಲನ್ನ ಕಾಣ್ತಾ ಇದೆ. ಪಕ್ಷಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಇವಾಗಲೂ ಕೂಡ ನೀವು ಸರಿಪಡಿಸಿಕೊಳ್ಳಿ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಈ ಹಿರಿಯ ಮುಖಂಡರು ಕೊಡ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, JDS ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ವಿಶ್ವನಾಥ್. ಅವರ ಮಾತು ಕೂಡ ಸಮನ್ವಯ ಸಮಿತಿ ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕಾರಣದಿಂದಾಗಿನೇ ಒಂದು ಪಕ್ಷದ ಅಧ್ಯಕ್ಷರು ಸಮನ್ವಯ ಸಮಿತಿ ಸೇರಲಿಕ್ಕೆ ಆಗ್ತಾ ಇಲ್ಲ, ನಾನು ಸಮನ್ವಯ ಸಮಿತಿ ಸೇರೋದಕ್ಕೆ ಕೂಡ ಸಿದ್ದರಾಮಯ್ಯನವರೇ ಅಡ್ಡಿಯಾಗಿದ್ದಾರೆ, ದಿನೇಶ್ ಗುಂಡೂರಾವ್ ಕೂಡ ಸಮನ್ವಯ ಸಮಿತಿ ಸೇರೋದಕ್ಕೆ ಸಿದ್ದರಾಮಯ್ಯನವರೇ ಅಡ್ಡಿಯಾಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಎಲ್ಲವನ್ನು ಬೆಳವಣಿಗೆ ನೋಡಿದಾಗ ಎಲ್ಲ ಬೆಳವಣಿಗೆಗಳು ಕೂಡ ಒಂದು ಸಿದ್ದರಾಮಯ್ಯನವರ ಟಾರ್ಗೆಟ್ ಆಗಿನೇ ಎಲ್ಲ ಮುಖಂಡರು ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ರೋಷನ್ ಬೇಗ್ ಅವರು ಇವತ್ತು ಮಾತನಾಡತಕ್ಕಂಥ ವಿಚಾರ ಏನಿದೆ, ಸಿದ್ದರಾಮಯ್ಯನವರ ಸ್ಟೈಲ್ ನಲ್ಲಿ ಸಿದ್ದರಾಮಯ್ಯನವರನ್ನ ವ್ಯಂಗ್ಯ ಮಾಡತಕ್ಕಂಥ ವಿಚಾರ ಆಗಿರ್ಬೋದು, ಸಿದ್ದರಾಮಯ್ಯನವರ ವಿರುದ್ಧ ಒಂದು ವಾಗ್ದಾಳಿ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಅಂದ್ರೆ ಸಿದ್ದರಾಮಯ್ಯನವರ ನಡೆ ಮತ್ತು ನುಡಿಗಳಿಂದ ಪಕ್ಷಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಿದೆ. ರಾಹುಲ್ ಗಾಂಧಿ ಅವರನ್ನ ಈ ಒಂದು ನಾಯಕರು ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ರೋಷನ್ ಬೇಗ್ ಅವರು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ವಲಸೆ ಬಂದಿರತಕ್ಕಂಥ ನಾಯಕರಿಂದನೇ ಪಕ್ಷ ಹಾಳಾಗ್ತಾ ಇದೆ, ಪಕ್ಷದ ಒಂದು ಇಮೇಜ್ಗೆ ಡ್ಯಾಮೇಜ್ ಬರ್ತಿದೆ ಅಂತಕ್ಕಂಥ ಒಂದು ಆತಂಕವನ್ನ ಮತ್ತು ಒಂದು ವಾಗ್ದಾಳಿಯನ್ನು ಕೂಡ ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ. ಈಗಲಾದ್ರೂ ಕೂಡ ಸರಿಪಡಿಸಿಕೊಳ್ಳದೆ ಹೋದ್ರೆ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಮಣೆ ಹಾಕ್ತಿರೋದು ಯಾರಿಗೆ ಅಂತಕ್ಕಂಥ ಪ್ರಶ್ನೆ ಬಂದಾಗ, ಯಾರು ಕಾಂಗ್ರೆಸ್ಗೆ ವಲಸೆ ಬಂದಿರತಕ್ಕಂಥ ನಾಯಕರಿಗೆ ಸಿದ್ದರಾಮಯ್ಯ ಮಣೆ ಹಾಕ್ತಾ ಇದ್ರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಒಂದು ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಜಮೀರ್ ಅಹಮದ್ ಅವರನ್ನ ಬೆಂಗಳೂರಿನಲ್ಲಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಕೂಡ JDS ನಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ನಾಯಕರಾಗಿದ್ದಾರೆ. ಅವ್ರನ್ನ ಮಂತ್ರಿ ಮಾಡುವಲ್ಲೂ ಕೂಡ ಒಂದು ಸಿದ್ದರಾಮಯ್ಯನವರು ಪ್ರಮುಖ ಪಾತ್ರ ವಹಿಸ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಒಂದು ಕೆಲಸ ಕಾರ್ಯಗಳನ್ನಾಗಿರ್ಬೋದು, ಎಲ್ಲ ಜವಾಬ್ದಾರಿಗಳನ್ನ ಆಗಿರಬಹುದು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ಗೆ ನೀಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಏನು ಆರೋಪ ಇದೆ, ಒಂದು ಏನು ಬೇಸರ ಇದೆ. ಈ ಬೇಸರದಿಂದ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಹಿರಿಯ ಮುಖಂಡರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ JDS ನ ಮುಖಂಡರು ಕೂಡ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದು ಮುಖಂಡರು ಕೂಡ ದೋಸ್ತಿ ಪಕ್ಷಗಳ ಮುಖಂಡರ ಪ್ರಮುಖ ಟಾರ್ಗೆಟ್ ಅಂತಂದ್ರೆ ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲ, KPCC ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೆ ಅದೇ ರೀತಿಯಾಗಿ ಅವ್ರು ನಡೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹಿರಿಯ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಸಿದ್ದರಾಮಯ್ಯನವರ ವಿರುದ್ಧ ಕೆಂಡಾಮಂಡಲಾಗಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರು, ಮೂಲ ಕಾಂಗ್ರೆಸ್ಸಿಗರು ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಇಲ್ಲಿ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದು ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮ ಪರವಾಗಿ ಬಂದಿರುವಂತಹ ನಾಯಕರಿಗೆ, ಶಾಸಕರುಗಳಿಗೆ, ಹಾಗೆ ತಮ್ಮ ಪರವಾಗಿರುವಂತಹ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನ ಕೊಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈಗ ಮೂಲ ಕಾಂಗ್ರೆಸ್ಸಿಗರು ಸಿಡಿದೇಳ್ತಾ ಇದ್ದಾರೆ. ಈಗ ಮೂಲ ಕಾಂಗ್ರೆಸ್ಸಿಗ ವರ್ಸಸ್ ವಲಸಿಗ ಕಾಂಗ್ರೆಸ್ಸಿಗ ಅನ್ನುವ ಒಂದು ಅಸಮಾಧಾನ ಭುಗಿಲೇಳ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ.
ರಾಮಲಿಂಗಾರೆಡ್ಡಿ ಪರವಾಗಿ ವಿಶ್ವನಾಥ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಕೂಡ ವಿಶ್ವನಾಥ್ ಅವರು ಪ್ರಶ್ನೆಯನ್ನು ಮಾಡಿರುವಂತದ್ದು. ರೆಡ್ಡಿ ಅಂತೆ ರೋಷನ್ ಬೇಗ್ರಿಂದಲೂ ಕೂಡ ಅಸಮಾಧಾನ ಕೂಡ ವ್ಯಕ್ತವಾಗಿರುವಂತದ್ದು. ಇಲ್ಲಿ ಈಗ ವಿಶ್ವನಾಥ್ ಅವರು ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಪಕ್ಷ ಕಟ್ಟಿ ಬೆಳೆಸಿದವರು ಚುಕ್ಕಾಣಿ ಹಿಡಿಯದಿದ್ರೆ ಹೀಗಾಗುತ್ತೆ ಅಂತ ಕೂಡ ಅವರು ಮಾತನಾಡ್ತಾ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧನೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, ಟಾರ್ಗೆಟ್ ಆಗಿದ್ದಾರೆ. ಇಲ್ಲೂ ಕೂಡ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಸಮನ್ವಯ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಇದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಮಾತನಾಡ್ತಾ ಇಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ವಿಶ್ವನಾಥ್ ಅವರು ಇಲ್ಲಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪರೋಕ್ಷವಾಗಿ. ರಾಮಲಿಂಗಾರೆಡ್ಡಿಯವರು ನಾವೆಲ್ಲ ಸಮಕಾಲೀನರು. ವೀರಪ್ಪ ಮೊಯ್ಲಿಯವ್ರ ಗೌರ್ಮೆಂಟ್ಲಿ, ಕೃಷ್ಣ ಗೌರ್ಮೆಂಟ್ಲಿ ಜೊತೆಗೆ ಕೆಲಸ ಮಾಡಿದ್ರು. ನಮ್ಮಲ್ಲಿ ರಾಮಲಿಂಗಾರೆಡ್ಡಿ ಅಂತಂದರೆ ಒಬ್ಬ ಜೆಂಟಲ್ಮನ್, ಬಹಳ ಸೌಜನ್ಯಯುತವಾದಂಥ ವ್ಯಕ್ತಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಸುಧಾಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲೋ ಒಂದ್ ಕಡೆ ಈಗ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ನಲ್ಲಿ ಏನೆಲ್ಲಾ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದ್ ಕಡೆ ಎಚ್ ವಿಶ್ವನಾಥ್ ಅವರು ಕೂಡ ಸೇರ್ಕೊಂಡು ರೋಷನ್ ಬೇಗ್ ಅವರು ಕೂಡ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಈಗ ನೋಡಿ, ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ನಮ್ಮಲ್ಲಿ ಅತ್ಯಂತ ಹಿರಿಯ ಕಾಂಗ್ರೆಸ್ನ ನಾಯಕರು. ಹೌದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಇಷ್ಟು ಶಕ್ತಿ ಬರಬೇಕು ಅಂತಂದ್ರೆ ಇವರ ಕೃಷಿ, ಇವರ ಸಹಕಾರ, ಇವರ ಸೇವೆ ಅಗತ್ಯವಾಗಿ ಇದೆ. ಹಾಗಾಗಿ 7 ಬಾರಿ ಆಗಿರ್ತಕ್ಕಂಥದ್ದು ಶಾಸಕರಾಗಿ ಅವರು ಆಯ್ಕೆ ಆಗಿದ್ದಾರೆ. ಅವರ ಮಗಳನ್ನು ಕೂಡ ಜಯನಗರ, ಅದೇನು ಬಿಜೆಪಿ ಬೇಸ್ ಅಂತ ಇತ್ತು, ಅಂತ ಒಂದು ಸೀಟನ್ನು ಕೂಡ ಕಾಂಗ್ರೆಸ್ಗೆ ತಂದ್ಕೊಡೋದ್ರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿದೆ. ಅವ್ರಿಗಿನ್ನ ಬಹಳ ಕಡಿಮೆ ವಯಸ್ಸಿನವರು, ಅನುಭವದಲ್ಲಿ ಕಡಿಮೆ ಇರ್ತಕ್ಕಂಥವ್ರಿಗೆಲ್ಲ ಸಿಕ್ಕಿದೆ. ನನ್ನನ್ನ ಎಲ್ಲೋ ಒಂದ್ ಕಡೆ ದೂರ ಇಟ್ಟಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅನ್ನುವಂತ ಭಾವನೆ ಅವರಲ್ಲಿದೆ. ಹಾಗಾಗಿ ಅವರು ನೋವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ವಾಭಾವಿಕ ಅದು. ಆದ್ರೆ ಪಕ್ಷದ ಮುಂದೆ ಅವ್ರಿಗೆ ಅಗೌರವ ತೋರ್ಬೇಕು ಅಂತ ಈ ಕೆಲಸ ಮಾಡಿಲ್ಲ. ಸಮ್ಮಿಶ್ರ ಸರ್ಕಾರ ರಚನೆ ಆದ್ಮೇಲೆ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ರಾಜಕೀಯ ಸನ್ನಿವೇಶ ಎದುರಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಪಕ್ಷದ್ದೇ ಆಡಳಿತ ಆಗಿದ್ರೆ 100ಕ್ಕೆ 100 ಅವರು ಮಂತ್ರಿ ಗಿರಿಯಲ್ಲಿ ಇರ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಇವತ್ತು ಹಲವಾರು ಸ್ಥಾನಗಳು ಇವತ್ತು ಜೆಡಿಎಸ್ ನವರಿಗೂ ಕೂಡ ಬಿಟ್ಕೊಡುವಂತ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಅವ್ರಿಗೆ ತಪ್ಪಿದೆ. ಬಿಟ್ರೆ ಅವ್ರ ಬಗ್ಗೆ ಅಪಾರ ಅವರು ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ಮುಂಚೆ ವಲಸಿಗರಿಗೆ ಜಾಸ್ತಿ ಮಣೆ ಹಾಕಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಆ ರೀತಿಯಾಗಿ ಒಡಕು ಮೂಡ್ತಾ ಇದೆಯಾ ಅಂತ ಕಾಂಗ್ರೆಸ್ ನಲ್ಲಿ, ಮೂಲ ಕಾಂಗ್ರೆಸ್ಸಿಗ ವರ್ಸಸ್ ವಲಸಿಗ ಕಾಂಗ್ರೆಸ್ಸಿಗ? ಈಗ ನನಗೆ ತಿಳಿದಿರಂಗೆ ವಲಸೆ ಮೂಲ ಇವೆಲ್ಲ ಕೂಡ ಮಿಸ್ನಾಮರ್ಸ್. ಇವೆಲ್ಲ ರಾಜಕಾರಣದಲ್ಲಿ ಮಿಸ್ನಾಮರ್. ಯಾರು ರಾಜಕೀಯದಲ್ಲಿ ಶಕ್ತಿ ಇಟ್ಕೊಂಡಿದ್ದಾರೆ, ಆ ಶಕ್ತಿಯಿಂದ ಒಂದು ಪಕ್ಷಕ್ಕೆ ಗೌರವ ತಂದುಕೊಡ್ತಾರೆ, ನಿಷ್ಠೆಯಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾರೆ, ಅದು ಮುಖ್ಯ ಹೊರತು ನಾನು 50 ವರ್ಷದಿಂದ ಇದ್ದೇನೆ ಅಂತ ಕೆಲವರು ಬಹಳಷ್ಟು ಜನ ಹೇಳ್ಕೊಳ್ತಾರೆ. ಆದ್ರೆ ಅವರ ಶಕ್ತಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ನಾವ್ ಇವತ್ತು ವಲಸಿಗರು, ಮೂಲ ಕಾಂಗ್ರೆಸ್ಸಿಗರು ಅಂದ್ರೆ ಅಲ್ಲಿಗೆ ಪಕ್ಷ ಬೆಳವಣಿಗೆ ಇವತ್ತು ಎಲ್ಲಾ ವಲಸಿಗರು, ಮೂಲ ಕಾಂಗ್ರೆಸ್ಸಿಗರು ಇದ್ದು ಇವತ್ತು ಒಂದು ಸ್ಥಾನ ತಗೊಂಡಿದೀವಿ ಕರ್ನಾಟಕದಲ್ಲಿ. ಇವತ್ತು ನಾವು ಆರ್ಗನೈಸೇಷನ್ ಸ್ಟ್ರೆಂಥನ್ ಮಾಡೋದ್ರ ವಿಚಾರವಾಗಿ ಮಾತನಾಡ್ಬೇಕೇ ಹೊರತು ನಮ್ಮಲ್ಲೇ ನಾವು ಒಡೆದಾಡ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಹಾಗಾಗಿ ಇವತ್ತು ನಮ್ಮ ವೈಯಕ್ತಿಕವಾದಂತ ನೋವುಗಳೇನಿದೆ ಅದನ್ನ ಮುಕ್ತವಾಗಿ ನಾವು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಿ ಸರಿ ಮಾಡ್ಲಿಕ್ಕಾಗುತ್ತೆ ಅದನ್ನ ಸರಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಸರ್ ಮತ್ತೊಂದ್ ಕಡೆ ಅಸಮಾಧಾನಕ್ಕೆ
ಕೆಲವೊಂದ್ ಕಡೆ ಮುಂಬೈ ಹೋಗುವಂತವ್ರಿಗೆ ಮಣೆ ಹಾಕ್ತಾರೆ, ಇನ್ನೂ ಒಂದ್ ಕಡೆ ಪಕ್ಷೇತರಿಗೆ ಮಣೆ ಹಾಕ್ತಾರೆ. ಮುಂಬೈ ಹೋಗ್ತಾರೆ, ಕಾಫಿ ಡೇಗೆ ಹೋಗ್ತಾರೆ, ಅಂತವ್ರಿಗೆಲ್ಲ ಮಣೆ ಹಾಕ್ತಾರೆ. ನಾವೆಲ್ಲ ಏನ್ ಮಾಡಿದೀವಿ, ಹಿರಿಯರಿದ್ದೀವಿ, 7 ಬಾರಿ ಆಯ್ಕೆ ಆಗಿರುವಂತವ್ರು, ನಮ್ಮನ್ನ ಯಾಕೆ ಹಾಗಾದ್ರೆ ನಿರ್ಲಕ್ಷ್ಯ ಮಾಡ್ತಾರೆ? ಮತ್ತೆ ಇನ್ನೊಂದ್ ಕಡೆ ಹಿರಿಯರಿಗೆ ಮಣೆ ಹಾಕಿದ್ದಾರೆ, ಅವ್ರನ್ನು ಬಿಡ್ಲಿ ಹಾಗಾದ್ರೆ ನಾವು ಸೈಲೆಂಟ್ ಆಗ್ತೀವಿ. ಸುಗಮವಾಗಿ ನಡಿಬೇಕು ಅಂತೇಳಿ ಕೆಲವು ಅತೃಪ್ತಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಯಾರು ಸಹನೆಯನ್ನ ಕಳ್ಕೊಳ್ಳಂತವ್ರು, ಪಕ್ಷವನ್ನ ಮೀರಿ ಹೋಗುವಂತವ್ರಿಗೆ ಇಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತು ಮಾನ್ಯ ರಾಮಲಿಂಗಾರೆಡ್ಡಿರವರು ಮಂತ್ರಿ ಇರ್ಲಿ ಮಂತ್ರಿ ಇಲ್ದಿರ ಇರ್ಲಿ, ಅವ್ರಿಗಿರ್ತಕ್ಕಂಥ ಗೌರವ ಬೇರೆ ಯಾರಿಗೂ ಸಿಕ್ಕದಿಲ್ಲ. ಕಾರಣ ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಇಟ್ಟಿರ್ತಕ್ಕಂಥ ನಿಷ್ಠೆ, ಅವರು ಬೆಳೆದು ಬಂದ ದಾರಿ, ಅವ್ರು ಕೊಟ್ಟಂತ ನಾಯಕತ್ವ. ಹಾಗಾಗಿ ರಾಮಲಿಂಗಾರೆಡ್ಡಿರವರನ್ನ ಮತ್ತೆ ಬೇರೆ ಯಾವ್ದೋ ನಾಯಕರು ಮಂತ್ರಿ ಆಗಿದ ತಕ್ಷಣ ಅವ್ರೇನ್ ದೊಡ್ಡವರಾಗಲ್ಲ ರಾಮಲಿಂಗಾರೆಡ್ಡಿ ಅವ್ರಿಗೆ. ಹಾಗಾಗಿ ಅವ್ರ ಸ್ಥಾನ ಅವ್ರಿಗೆ, ಅವ್ರ ಗೌರವ ಅವ್ರಿಗೆ ಇದ್ದೇ ಇರ್ತದೆ. ಹಾಗಾಗಿ ಇವತ್ತು ಕಷ್ಟ ಕಾಲದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ಅದೇ ಅದೊಂದು ಪ್ರಶ್ನೆ ಇದೆ ಸರ್. ಈಗ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿದೆ, ರಾಜ್ಯದಲ್ಲಿ ಗೆದ್ದಿರುವಂತದ್ದು ಕೇವಲ 1 ಸ್ಥಾನ. ಈ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಧೈರ್ಯವನ್ನ ತುಂಬಬೇಕಾದಂತ ಹಿರಿಯ ನಾಯಕರೇ ಈ ರೀತಿಯಾಗಿ ಮಾತಾಡೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪಕ್ಷದ ಹೈಕಮಾಂಡ್ ಕೂಡ ಇಂಥವ್ರನ್ನೆಲ್ಲ ಕೂರಿಸಿ ಎಲ್ಲ ಮಾತನಾಡಿ ಸಮಾಲೋಚನೆ ಮಾಡಿ ದೀರ್ಘಕಾಲದ ಒಂದು ಸ್ಟ್ರಾಟಜಿಯನ್ನ ಮಾಡ್ಬೇಕಾಗ್ತದೆ. ಯಾವ ರೀತಿ ಸರ್ಕಾರ ಸುಗಮವಾಗಿ ನಡಿಲಿಕ್ಕೆ ಸಾಧ್ಯ ಆಗ್ತದೆ, ಏನ್ ಮಾಡಿದ್ರೆ ಸರಿ ಅಂತೇಳಿ ನನ್ನ ಪ್ರಕಾರ ಇದನ್ನ ಒಂದೇ ಸಲಿ ಒಂದು ಸಂಪೂರ್ಣವಾದಂತ ಶಸ್ತ್ರಚಿಕಿತ್ಸೆ ಆಗ್ಬೇಕಾಗಿದೆ. ಇವಾಗ ಸಂಪೂರ್ಣ ಶಸ್ತ್ರಚಿಕಿತ್ಸೆ ಆಗಿ ಒಂದು ಹೊಸ ಒಂದು ಫೇಸ್ ಲಿಫ್ಟ್ ಅನ್ನ ಮಾಡುವಂತ ಅವಶ್ಯಕತೆ ಇದೆ ಇವತ್ತು ಈ ಸರ್ಕಾರಕ್ಕೆ. ಮಾಡಿ ಇದರ ಒಂದು ಸರ್ಕಾರದ ಇಮೇಜ್ ಅನ್ನ ತಂದ್ಕೊಡೋ ನಿಟ್ಟಿನಲ್ಲಿ ಒಂದು ಹೊಸ ಆಯಾಮವನ್ನ ನಾವು ಬರಿಬೇಕಾಗಿದೆ. ಹಾಗಾಗಿ ಇವತ್ತು ನಾವೆಲ್ಲವನ್ನು ಬಿಟ್ಟು ಇವತ್ತು ಪಕ್ಷ ಮತ್ತು ಈ ಸರ್ಕಾರನ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅದನ್ನ ನಮ್ಮ ಹೈಕಮಾಂಡ್ ನವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ.